ವೆಲ್ಕಮ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ಸ್. ನಾವಿವತ್ತು ಮೆಜೆಸ್ಟಿಕ್ಕಲ್ಲಿದ್ದೀವಿ. ಸೊ ಮೆಜೆಸ್ಟಿಕ್ಕಿಗೆ ಏನಕ್ಕೆ ಬಂದಿದ್ದೀವಿ ಅಂತನಾ ಮುಂದೆ ತೋರಿಸ್ತೀನಿ ಬನ್ನಿ. ಎಲ್ರು ಏನು ಮಾಡ್ತಾಯಿದ್ದೀರಾ? ಸೊ ನೋಡಿ, ಮಾವಿನಕಾಯಿ ತೊಗೊಂಡಿದ್ದೀವಿ. ಜೀವಿತ ತಿಂತವಳೆ, ರಮನು ತಿಂತವ್ರೆ. ಜೀವಿತ ಇನ್ನು ಸಿಮೆಂಟ್ ತಗೊಂಡೋಳು, ಸಿಮೆಂಟ್ ಕಟ್ ಮಾಡಿಸ್ಕೊಂಡು ಇಟ್ಕೊಂಡೋಳೆ. ಸೊ ಇವಾಗ ಮಾವಿನಕಾಯಿ ತಿನ್ಕೊಂಡು ಹೋಗೋಣ ಬನ್ನಿ, ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಇಲ್ಲ ಮಣ್ಣು ನೋಡಿ ಎಲ್ಲ ಜನ ಹೆಂಗವ್ರೆ ಮೆಜೆಸ್ಟಿಕ್ಕಲ್ಲಿ. ಯಾವಾಗ ಜನ ಈ ಜನ ಎಲ್ಲೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ ಗಾಯ್ಸ್. ನಿಮಗೇನಾದ್ರು ಗೊತ್ತಿದೆ ಕಮೆಂಟ್ ಮಾಡಿ. ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಇದೆಲ್ಲ ಗೊತ್ತಾಗ್ಬಿಡುತ್ತೆ. ಇಷ್ಟೊಂದು ನಾವು ಒಳಗಿದ್ದು ಏನೂ ಗೊತ್ತಾಗಲ್ಲ. ಸೊ ಆಚೆ ಬಂದಾಗಲೇ ಗೊತ್ತಾಗೋದು, ಯಪ್ಪ ಇಷ್ಟೊಂದು ಜನಗಳೆಲ್ಲ ಇದ್ದಾರ ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಆವಾಗಲೇ ಸೀಬೆಹಣ್ಣು ಅಲ್ಲ, ಆವಾಗಲೇ ಮಾವಿನಹಣ್ಣು ತಿಂದ್ವಿ, ಇವಾಗ ಸೀಬೆಹಣ್ಣು ತಿಂತಾಯಿದ್ದೀವಿ. ಅವಳೊಂದು ಫುಲ್ ಉಂಡೆ ತಿಂತಾಳೆ ಸೀಬೆಹಣ್ಣು. ತಿನ್ನೋಕ್ಕೋಸ್ಕರ ನಮ್ಮ ಜೊತೆಗೆ ಬರ್ತಾಳೆ. ಎಕ್ಸಾಮ್ ಇತ್ತು 19ನೇ ತಾರೀಕು. ಒಂದು ಎಕ್ಸಾಮ್ ಬರ್ದವಳು ಮೊನ್ನೆ, ಸೋಮವಾರನ ಮಂಗಳವಾರ ಅಲ್ವಾ? ಇನ್ನು ಎಕ್ಸಾಮ್ ಆಯ್ತು 19ಕ್ಕೆ. ತಿನ್ನೋಕ್ಕೋಸ್ಕರ ನಮ್ಮ ಜೊತೆಗೆ ಬರ್ತಾಳೆ. ಎಷ್ಟೇ ತಿಂದರೂ ಏನೇ ಕೊಡಿಸಿದ್ರು ಅಕ್ಕ ಮಾತ್ರ ದಪ್ಪ ಆಗ್ತಿಲ್ಲ, ಫುಲ್ ಡಯಟ್ ಸ್ಲಿಮ್ಮಲ್ಲೋಳೆ. ಅದೇನು ರಹಸ್ಯ ಅಂತ ನಮಗೂ ಗೊತ್ತಿಲ್ಲ. ಏನು ರಹಸ್ಯ ನಿನ್ನ ಬ್ಯೂಟಿ ಸೀಕ್ರೆಟ್ ಏನು ಜೀವಿತ? ಅದೇ ಅಂತ ಅವಳು ಸೀಕ್ರೆಟ್. ಅಣ್ಣಮ್ಮ ತಾಯಿ ದೇವಸ್ಥಾನ ಶುಕ್ರವಾರ ರಶ್ ಇದ್ದಾರೆ. ಬಟ್ ನಾವು ಹೋಗ್ತಾ ಇಲ್ಲ, ಹೊರಗಿಂದನೇ ಕೈ ನಮಸ್ಕಾರ ಹಾಕ್ಕೊಂಡು ತಾಯಿಗೆ ಹೋಗ್ತೀವಿ. ಸೊ ಬೇರೆ ಕಡೆ ಹೋಗಬೇಕು, ಲೇಟ್ ಆಗುತ್ತೆ ಅಂತ. ಸೊ ಇಲ್ಲಿಂದನೇ ದರ್ಶನ ಮಾಡ್ಕೊಡ್ತೀವಿ. ನಾವಿವಾಗ ಅಲಂಕಾರ ಪ್ಲಾಜಾಗೆ ಬಂದಿದ್ದೀವಿ. ನೋಡಿ, ಅನ್ಕೊಂತೀರ ಏನಪ್ಪ ಸುತ್ತುತ್ತಾರೆ ಇವ್ರು ಯಾವಾಗಲೂ ಅಂತ. ಅಂದರೆ ಯಾವಾಗಲೂ ಅಂದರೆ ಸ್ವಲ್ಪ ಇವ್ರದ್ದು ಏನೋ ಫಂಕ್ಷನ್ ಇದೆಯಲ್ಲ, ಮದುವೆ ಇದೆ, ಅದಕ್ಕೋಸ್ಕರ ಬರ್ತಾಯಿದ್ದೀವಿ ಅಷ್ಟೇ. ಇಲ್ಲ ಅಂದರೆ ಮನೇಲಿ ಬಿದ್ದುಕೊಂಡಿರ್ತೀವಿ, ಜಾಸ್ತಿ ಬರಲ್ಲ. ಅಲಂಕಾರ ಪ್ಲಾಜಾ ನೋಡ್ಕೊಡಿ. ಹಾಕಿದ್ದಾರೆ ವೈಟ್ ಡ್ರೆಸ್ಸು ಚೆನ್ನಾಗಿದೆ, ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ. 900 ಫಿಕ್ಸ್. ಸೊ ಇಲ್ಲಿ ಬಟ್ಟೆನೂ ಚೆನ್ನಾಗಿರುತ್ತೆ ಈ ಶಾಪಲ್ಲಿ. ಪಿ ಕೆ ಕಲೆಕ್ಷನ್ಸ್ ಅಂತ. ಸೊ ಅಲಂಕಾರ ಪ್ಲಾಜಾ ಬಂದರೆ ಎಂಟರ್, ಅದು ನೋಡಿ ಎಂಟರ್ ಅಲಂಕಾರ ಎಕ್ಸ್ಪೋ ಇದೆ. ಸೊ ಇಲ್ಲಿ ಬಂದರೆ ಇಲ್ಲಿ ಬಟ್ಟೆ ಕಲೆಕ್ಷನ್ಸು ಚೆನ್ನಾಗಿದ್ದಾವೆ ನೋಡಿ. ನನ್ನ ಮಗನ ಬರ್ಡೇ ನೆಕ್ಸ್ಟ್ ಮಂತ್ ಬರ್ಡೇ ಇದೆ, 2ಗೆ ಫೆಬ್ರವರಿಗೆ. ಸೊ ಅದಕ್ಕೆ ಈ ಸೂಟ್ ತೊಗೊಂಡಿದ್ದು ನೋಡಿ, ಇಷ್ಟು ಚೆನ್ನಾಗಿದೆಯಾ, ಹೆಂಗಿದೆ ಕಮೆಂಟ್ ಮಾಡಿ. ಇಲ್ಲಿ ಮಕ್ಳಿಗೆ ಚೆನ್ನಾಗಿದೆ ನೋಡಿ, 24 ಶಾಪು ಸಂದೀಪ್ ಕಲೆಕ್ಷನ್ಸ್ ಅಂತ. ಸೊ ಯಾರಾದರೂ ಮಕ್ಳಿಗೆ ತೊಗೊಳ್ಳೋ ಅಂತಾರಿದ್ರೆ ಚೆನ್ನಾಗಿದೆ ಕಲೆಕ್ಷನ್ಸು. ರೇಟು ಅಷ್ಟೇ ರೀಸನಬಲ್ ಆಗಿದೆ, ನನಗೆ ಓಕೆ ಅನ್ನಿಸ್ತು. ಸೊ ನನ್ನ ಮಗನಿಗೆ ಒಂದು ಕೋಟ್ ತೊಗೊಂಡಿದ್ದೀನಿ ಬರ್ಡೇಗೆ. ಸೊ ಯಾರಾದರೂ ತೊಗೊಳ್ಳೋ ಅಂತಾರಿದ್ರೆ ನೋಡಿ ತೊಗೊಳ್ಳಿ. ನೋಡೋದಲ್ಲ, ನನ್ನ ಮಗನ ಬರ್ಡೇಗೆ ನೆಕ್ಸ್ಟ್ ಮಂತ್ ಇರೋದು. ಸೊ ತೊಗೊಂಡಿದ್ದೀನಿ. ನಂಗೆ ನೋಡಿದ ತಕ್ಷಣ ಸಖತ್ ಲೈಕ್ ಆಯಿತು. ಆ ಥರದ್ದು ನನ್ನ ಮಗಂಗೆ ತೊಗೊಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಿದ್ದೆ. ಸೊ ಬೇರೆಯವ್ರು ದೊಡ್ಡವರೆಲ್ಲ ಹಾಕೋಣಂಗೆ ನೋಡ್ತಿದ್ದೆ. ಸೊ ಕೊನೆಗೆ ನನ್ನ ಮಗನಿಗೆ ಅದು ಸಿಕ್ತು, ಅದಕ್ಕೆ ತೊಗೊಂಡೆ. ಖುಷಿ ಆಯ್ತದು. ಒಂಥರ ವೈನ್ ಕಲರು, ಅವನಿಗೆ ಚೆಂದ ಕಾಣುತ್ತೆ, ಸ್ವಲ್ಪ ಫೇರ್ ಇದನ್ನಲ್ಲ ಸಕ್ಕದಾಗಿ ಕಾಣಿಸುತ್ತೆ ಅಂತ ಅದನ್ನು ತೊಗೊಂಡೆ. ಅಷ್ಟು ನಾವು ಈ ಅಂಗಡಿನಲ್ಲೇ ಜಾಸ್ತಿ ಇವ್ರು ಪರ್ಚೇಸ್ ಮಾಡೋದು. ಶಾಪ್ ನಂಬರ್ 62 ಅಂತ. ಒಳಗಡೆ ಬರಬೇಕು. ಇಲ್ಲೂ ಅಷ್ಟೇ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ ಒಂದೇ. ಸೊ ಇಲ್ಲಿ ನೋಡಿ, ಜಾಸ್ತಿ ಇವ್ರು ಇಲ್ಲೇ ತೊಗೊಳೋದು ಬಟ್ಟೆನ, ಇದೇ ಶಾಪಲ್ಲೇ ತೊಗೊಳೋದು. ಅಲ್ಲಿಂದ ಇಲ್ಲಿ ಬಂದು ತೊಗೊತಾರೆ. ಅಂಕಲ್ ಇವರೇ ಓನರು. ಆಯ್ ಮಾಡಿ ಅಂಕಲ್. ಬಟ್ಟೆ ಸೆಲೆಕ್ಷನ್ ಮಾಡ್ತವ್ರೆ ವಿಡಿಯೋ ಕಾಲಲ್ಲಿ. ಆಂಟಿ ಬಂದಿಲ್ಲ, ಸೊ ಅಲ್ಲೇ ಇದ್ದಾರೆ ಮನೇಲಿ, ಅದಕ್ಕೆ ಅಂಕಲ್ಗೆ ಹುಷಾರಿಲ್ಲ ಅಂತ ನಾವು ಬಟ್ಟೆ ಸೆಲೆಕ್ಷನ್ ಮಾಡ್ತಾಯಿದ್ದೀವಿ ಅವ್ರ ಮೊಮ್ಮಗಳಿಗೆ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ. ಚೆನ್ನಾಗಿದ್ಯಾ ನೋಡಿ ಫ್ರಾಕ್, ಅದು ಸಕ್ಕದಾಗೈತೆ. ಆಗುತ್ತೆ ಬಿಡು. ನೋಡಿ ಚೆನ್ನಾಗಿದೆ, ಹೊಸ ಪ್ಯಾಟ್ರನ್ ಅಂತ. ಇದೊಂದು ಪೀಸ್ ಬರುತ್ತೆ, ಇದೊಂದು ಪೀಸ್ ಬರುತ್ತೆ. ಬಟ್ ಇದೇ ಕಲರ್ ಚೆನ್ನಾಗೈತೆ. ಇನ್ನ ಉದ್ದಾಗಲ್ವ ಅವಳಿಗೆ? ಉದ್ದಾಗುತ್ತದು. ಇಲ್ಲ ಇಡಿ, ಉದ್ದಾಗುತ್ತೆ. ಇದೇ ಚೆನ್ನಾಗೈತಿ. ಪಿಂಕ್ ಇದೆ ಆಂಟಿ.
ಬೇಡ 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 ಅಂದ್ಬಿಟ್ರ ಆಂಟಿ. ಸಾಲ್ದ ಇಷ್ಟ ಅವಳಿಗೆ, ನಂಗೆ ಇಷ್ಟ ಸಾಲಲ್ವ. ನಾನು 32 ಸಾಕು. ಏಯ್ ನಿನ್ಗೆ ಅಷ್ಟು ಉದ್ದಾಯ್ತಲ್ಲ ಜೀವಿತ. ತಗೊಂಡ್ ಕುಂಡ ಮಾಡು. ಅವ್ರ ತಂಗಿಗೆ ತಗೋಬೇಕಲ್ಲ ಅಂತ ವಾದ ತೊಳೆ ಬ್ಯಾಳಿ ತಳಮ್ಮ. ನಾವಿವಾಗ ಅಲಂಕಾರ ಪ್ಲಾಜಾಯಿಂದ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಮೆಟ್ರೋದಲ್ಲಿ. ಬರೀ ಸುತ್ತದೇ ಆಗತ್ತೆ ನಮ್ದಂತೂ ಎಲ್ಲಿ ಗೊತ್ತಿರಲ್ವಾ. ಇನ್ನೇನು 15 ಸ್ವಲ್ಪ ಜಾಸ್ತಿ ಸಾಕು. 15 ಸ್ವಲ್ಪ ಜಾಸ್ತಿ ಬೇಡ ಪರವಾಗಿಲ್ಲ. ಅದ ನಮ್ಮ ಮದ್ದಾಗರ ಗಂಗಲ್ಲಿ ಮಾರ್ಕೆಟಲ್ಲಿ ವೆರೈಟಿ ಹಣ್ಣುಗಳು ಬಂದಿದ್ದೇವೆ. ಹಣ್ಣುಗಳ ಹೆಸರೇ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ನೋಡ್ತೀನಿ ನಾನು ಹಣ್ಣುಗಳನ್ನ. ನಿಮಗೂ ತೋರಿಸ್ತೀನಿ ನೋಡಿ. ಇದೇನು ಹಣ್ಣಣ್ಣ? ಇದೇನು ಹಣ್ಣು? ಲಿಚ್ಚಿ. ಓ ಲಿಚ್ಚಿನಾ? ಇದೇನು ಹಣ್ಣು ಇಲ್ಲಿರೋದು? ಪ್ಲಮ್ಮ. ಯಾವ್ದಿದು? ಬ್ಲ್ಯಾಕ್ ಬೆರೀಸ್ ಏನೋ, ಬ್ಲೂಬೆರಿ. ಇದೇನು ಹಣ್ಣು? ಅಲ್ಲಿ ಆರೆಂಜ್ ಐತಿಲ್ಲ ಅದೇನು ಹಣ್ಣು? ಅದೇನು ಹಣ್ಣದು? ಮಿನಿ ಆರೆಂಜ್. ಇನ್ನೂ ಡಿಫ್ರೆಂಟ್ ವೆರೈಟಿ ಫ್ರೂಟ್ಸ್ಗಳಿದ್ದಾವೆ. ಕೆಲವು ಫ್ರೂಟ್ಸ್ಗಳು ಏನು ಅನ್ನೋದೇ ಗೊತ್ತಿಲ್ಲ, ನೋಡೂ ಇಲ್ಲ. ಹಣ್ಣು ಯಾರೆಲ್ಲ ತಿಂದಿದ್ದೀರಾ ಗೈಸ್ ಕಮೆಂಟ್ ಮಾಡಿ. ಅವಾಗೆಲ್ಲ ನಮ್ಮ ಮನೆ ಹತ್ರ ಕೆಳಗಡೆ ಬೀಳ್ತಿತ್ತು ಮರದಿಂದ. ಸೊ ಎತ್ಕೊಂಡು ತಿಂತಾ ಇದ್ವಿ. ಒಂಥರ ಚೆನ್ನಾಗಿರುತ್ತೆ. ಯಾರೆಲ್ಲ ತಿಂದಿದ್ದೀರಾ ಈ ಒಂದು ಫ್ರೂಟ್? ನೇಮ್ ಗೊತ್ತಿಲ್ಲ ನನಗೆ. ನೇಮ್ ಗೊತ್ತಿರೋ ಸೊ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ತಿಂದಿದ್ದೀರಾ ಹಾಗೆ ಕೂಡ ಕಮೆಂಟ್ ಮಾಡಿ. ಯಾರು ತಿಂದಿದ್ದಾರೆ ಈ ಫ್ರೂಟ್ ನೇಮ್ ಕಮೆಂಟ್ ಮಾಡಿ ಪ್ಲೀಸ್. ನಾನು ತಿಂದಿದ್ದೀನಿ, ಬಟ್ ಇದೊಂದು ಹೆಸರು ಗೊತ್ತಿರೋ. ಚಿಕ್ಕವಳಿದ್ದಾಗ ತಿಂದಿದ್ದೆ. ಲಿಚ್ಚಿ ತೊಗೊಂಡಿದ್ದೀವಿ, ಓಪನ್ ಮಾಡೋಕ್ಕೆ ಬರ್ತಲ್ಲ, ಅಂಕಲ್ ಕೈಲಿ ಬಿಡಿಸ್ಕೊತಾ ಇದ್ದೀವಿ. ನನ್ನ ತಮ್ಮ ತಂದಿದ್ದ ಆಕಾಶ ಇದನ್ನು, ಚೆನ್ನಾಗಿತ್ತು. ನಂಗೊಂದು ಕಿತ್ಕೊಂಡು ತಿನ್ನೋಣ. ನಮ್ಮ ಆಕಾಶ ತಂದಿದ್ದ, ಅದೆಲ್ಲೋ 2 kg ಮೇಲೆ ತಂದಿದ್ದ. ಸಲ ತಗೊತಾ ಇದ್ದಾರೆ. ಇವಾಗ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಸ್ಕೂಲಿಗೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆಲ್ಲ ಹಾಕೋಕ್ಕೆ ಫ್ರೂಟ್ಸ್. ಮಾರ್ಕೆಟಲ್ಲಿದ್ದೀವಿ, ಬಾಕ್ಸ್ ನೋಡ್ತಾ ಇದ್ದೀವಿ. ಎಳ್ಳು ಬೆಲ್ಲ ಪ್ಯಾಕ್ ಮಾಡ್ತಾರೆ ಇವರು. ಸೊ ಅದಕ್ಕೆ ಬಾಕ್ಸ್ನ ನೋಡ್ತಾ ಇದ್ದೀವಿ. ಪ್ಯಾಕ್ ಮಾಡೋದಕ್ಕೆ ಎಳ್ಳು ಬೆಲ್ಲ ಹಾಕೋದಕ್ಕೆ. ಯಾವ ತರ್ತಿದ್ದೀರಾ? ಎಷ್ಟಕ್ಕೆ 100 ರೂಪಾಯಿ? ಅಷ್ಟಕ್ಕೆ 100 ರೂಪಾಯಿ ಅಂತ. ಈ ಥರದ್ದು ಕೊಟ್ಬಿಡಿ ಈ ಸತಿ. ಎಷ್ಟು ಬರುತ್ತೆ? ಗೈಸ್ ಹಂಗೆ ಮಾರ್ಕೆಟಿಂದ ನಡ್ಕೊಂಡು ಚಿಕ್ಕಪೇಟೆಗೆ ಬಂದಿದ್ದೀವಿ ನೋಡಿ. ಫಸ್ಟು ನಾವು ಮೆಜೆಸ್ಟಿಕ್ ಹೋದ್ವಿ, ಮೆಜೆಸ್ಟಿಕ್ಕಿಂದ ಮಾರ್ಕೆಟ್ಗೆ ಹೋದ್ವಿ, ಮಾರ್ಕೆಟಿಂದ ಇವಾಗ ಚಿಕ್ಕಪೇಟೆಗೆ ಬಂದಿದ್ದೀವಿ. ತಗೊಳಕ್ಕೆ ಚಿಕ್ಕಪೇಟೆಗೆ ಬಂದಿದ್ದಾಳೆ. ಓನ್ಲಿ ಬಳೆಗೋಸ್ಕರ ಚಿಕ್ಕಪೇಟೆ. ಎಲ್ಲೋ ಬೇಕಿತ್ತು. ನಿಮ್ಮ ಅಮ್ಮಂಗೆ ಎಲ್ಲೋ ಸಿಗ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ ನಿಮ್ಮ ಅಮ್ಮ ಹುಡ್ಕೋದು. ಇದಂತೆ ಯಾವುದು ತೋರಿಸು, ಯಾವ್ದು ನಿಮಗೆ? ಅದಂತೆ. ಇವಾಗ ಚಾರ್ಜ್ ತಿನ್ನಕ್ಕೆ ಬಂದಿದ್ದೀವಿ. ಚಾರ್ಜ್ ತಿಂತೀವಿ. ಇವಳು ದೊಡ್ಡ ತಿಂಡಿಪೋದಿ ಜೊತೆ ಕರ್ಕೊಂಡು ಬಂದಿದ್ದೀವಲ್ಲ, ಅದಕ್ಕೆ ಕುಡ್ಸ್ಕೊಂಡು ಮೇವು ಹಾಕ್ತಾಯಿದ್ದೀವಿ. ಅವಾಗವಾಗ ಮೇವು ಹಾಕಿಲ್ಲ ಅಂದರೆ ಲಗೇಜಲ್ಲಿ ಇಟ್ಕೊಳ್ಳಲ್ವಂತೆ. ಅದಕ್ಕೆ ಮೇವು ಹಾಕ್ಸ್ಕೊಂಡು ಅಲ್ಲಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗೈತದ ಟಿಕ್ಕೆ, ತಿಂತೀನಿ ಸಾಕು. ಚೆನ್ನಾಗಿದೆ ಟೇಸ್ಟು. ನಾನು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಇನ್ನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಸಕ್ಕದಾಗೈತೆ. ಚಿಕ್ಕಪೇಟೆಗೆ ಈ ಕಡೆ ಸೈಡ್ ಬಂದಾಗ ರೋಡ್ ಸೈಡಲ್ಲಿ ಐತೆ. ಸೊ ತಿನ್ಕೊಳೋದು
ನೋಡಿ ಎಳೆ ಮಕ್ಳ ಥರ ಬೊಟ್ಟಿ ಮಸಾಲೆ ತಿಂತವಳೆ. ತಿನ್ನು, ಹೆಂಗೆ ತಿನ್ನೋದು ಹಂಗ ಬೊಟ್ಟಿ ಮಸಾಲೆ ತಿಂತವಳೆ. ಯಾವಾಗ್ಲೇನೆ ಏನದು ಕಾರ್ನ್ ತಗೊಂಡು ತಿಂತವಳೆ. ಎಷ್ಟು ತಿಂತಾಳೆ ಯಪ್ಪ. ನಾವು ಎಲ್ಲನೂ ಶಾಪಿಂಗ್ ಮಾಡಿಕೊಂಡು ಮನೆ ಕಡೆಗೆ ಓಡ್ತಾ ಇದ್ದೀವಿ. ಫಸ್ಟ್ ಹೋದ್ರೆ ಸಾಕು, ಫುಲ್ಲು ಮೈ ಕೈ ನೋವ್ತೈತಿ. ಇವತ್ತೇ ಫಸ್ಟು ಚಿಕ್ಕಪೇಟೆಗೆ ಬಂದು ನಾವು ಬೇಗ ಮನೆಗೆ ಹೋಗ್ತಾ ಇರೋದು ಅಂದರೆ. ಓಕೆ ಗಾಯ್ಸ್, ನಾನು ಈಗ ಮನೆಗೆ ಹೋಗ್ತೀನಿ. ಬಾಯ್ ಎಲ್ರಿಗೂ.